ವರ್ಷದ ಹಿಂದಿನ ಗಲಾಟೆಗೆ ಈಗ ಬಂಧನ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಶಾಸಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಡಿಪಿಐ, ಪಿಎಫ್ಐ ಅಂತಹ ಸಂಘಟನೆಗಳ ಕೇಸನ್ನ ವಾಪಸ್ ಪಡೆದ್ರಿ. ರಾಮ ಭಕ್ತರ ಮೇಲಿನ ಕೇಸ್ 30 ವರ್ಷದ ನಂತರ ಬಂಧನ ಆಯಿತು. ಕಾಂಗ್ರೆಸ್ನ ಪಾಪದ ಕೊಡ ತುಂಬಿದೆ ಅಂತ ಅಷ್ಟೇ ಹೇಳಬಹುದು ಅಂತ ಹೇಳಿದ್ದಾರೆ ಸಿಟಿ ರವಿ. 500 ವರ್ಷ ಹೋರಾಟ, ಸಂಘರ್ಷ ಅಂದರೆ ಭಕ್ತಿ ಭಾವದ ಚಳವಳಿ ಜೊತೆಗೆ ಎಲ್ಲರ ಮನದ ಸಭಿಚ್ಛೆಗಳು ಈಡೇರ್ತಾ ಇರುವಂತಹ ಶುಭಗಳಿಗೆ ಇದು. ರಾಮ ಭಕ್ತರ ಮೇಲಿನ ಕೇಸನ್ನ 30 ವರ್ಷದ ನಂತರ ಅವರು ಬಂಧಿಸ್ತೀರಾ? ರಾಮ ಮಂದಿರದ ಉದ್ಘಾಟನೆಗೆ ಆಗುವಂತಹ ಶುಭಗಳಿಗೆ ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಳ್ಳೋದು ಸರಿಯಲ್ಲ ಅಂದಿದ್ದಾರೆ. ನೀವು ಎಸ್ಡಿಪಿಐ, ಪಿಎಫ್ಐ ಅಂತ ದೇಶದ್ರೋಹಿ ಸಂಘಟನೆಗಳ ಕೇಸ್ಗಳನ್ನು ವಾಪಸ್ ಪಡೆದ್ರಿ. ರಾಮಭಕ್ತರ ಮೇಲಿನ ಕೇಸ್ನ 33 ವರ್ಷಗಳ ನಂತರ ಮತ್ತೆ ರೆಸ್ಟೋರ್ ಮಾಡಿ ಅವರುಗಳನ್ನು ಬಂಧಿಸ್ತೀರಿ. ಅದು ಮಂದಿರದ ಉದ್ಘಾಟನೆ ಅಂತ ಶುಭಗಳಿಗೆ ಆಗುವಂಥ ಸಂದರ್ಭಗಳಲ್ಲಿ ಬಹುಶಃ ನಿಮಗೆ ಇದಕ್ಕಿಂತ ನಾನೇನು ಹೇಳೋಕ್ಕಾಗಲ್ಲ. ನಿಮ್ಮ ಪಾಪದ ಕೂಡ ತುಂಬಿದೆ ಅಂತ ಅಷ್ಟೇ ಹೇಳ್ಬೋದು. ನೀವು ಎಸ್ಡಿಪಿಐ, ಪಿಎಫ್ಐ ಅಂತ ದೇಶದ್ರೋಹಿ ಸಂಘಟನೆಗಳ ಕೇಸ್ಗಳನ್ನು ವಾಪಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.